ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ ಬಂದ್ಬಿಟ್ಟು 7th ಆಗಸ್ಟ್ ಮತ್ತು 8th ಆಗಸ್ಟ್ ವರಮಹಾಲಕ್ಷ್ಮಿ ದಿನ ಮತ್ತು ಅದ್ರ ಹಿಂದಿನ ದಿನದ್ದು ಚಿಕ್ಕಪೇಟೆಗೆ ಹೊರಟಿದ್ದೆ. ಹಾಗೆ ವ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಮೆಟ್ರೋದಲ್ಲಿ ಹೋದೆ. ನಿಮಗೆ ಗೊತ್ತಲ್ವಾ, ಚಿಕ್ಕಪೇಟೆಯಲ್ಲಿ ಗಾಡಿ ನಿಲ್ಸೋಕೆ ಕೂಡ ಜಾಗ ಇರಲ್ಲ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ ಅಂದ್ಕೊಂಡು ನಾನು ಮೆಟ್ರೋಲ್ಲಿ ಹೊರಟೆ. ಮೆಟ್ರೋದಲ್ಲೂ ತೀರಾ ಜನ ಏನಿರಲಿಲ್ಲ, ಖಾಲಿ ಖಾಲಿಯಾಗೇ ಇತ್ತು. ಅಂದರೆ ಸೀಟ್ಸು ಇತ್ತು. ನೋಡಿ, ಈ ಥರ ಒಂದು ವಿಷುವಲ್ಸ್ ತೊಗೊಂಡಿದ್ದೀನಿ. ತೀರಾ ಎಲ್ಲ ನಿಂತ್ಕೊಂಡು ಹೋಗೋ ಥರ ಅಂತೂ ಇರಲಿಲ್ಲ. ಇವ್ ನನ್ನ ಮೈದ್ನ ಅಂಬು ಅಂತ. ಆಲ್ಮೋಸ್ಟ್ ಇನ್ಮೇಲೆ ಎಲ್ಲ ವೀಡಿಯೋಸಲ್ಲೂ ನಾನು ಅಂಬು ಅಂಬು ಅಂತ ಹೇಳ್ತಾ ಇರ್ತೀನಿ, ಬಿಕಾಸ್ ಈಸ್ ಮೋರ್ ದ್ಯಾನ್ ಬ್ರದರ್ ಟು ಮೀ. ಇಲ್ಲಿ ನೋಡಿ, ನಾವೆಲ್ಲ ನಡ್ಕೊಂಡು ಬರೋಕ್ಕಾಗ್ದಲೇ ಈ ಒಂದು ಲಗೇಜ್ ಇಲ್ಲ ಅಂದ್ರೂ ಯಾರಪ್ಪ ನಡ್ಕೊಂಡು ಬರ್ತಾರೆ ಅಂತ ಸ್ಟೆಪ್ಸ್ ತೊಗೊಳಲ್ಲ. ಬಟ್ ಈ 2 ಲೇಡೀಸ್ ನೋಡಿ, ಐ ಥಿಂಕ್ ಅವರು ಉತ್ತರ ಕರ್ನಾಟಕದವರು ಅನಿಸುತ್ತೆ, ವಿತ್ ಲಗೇಜ್ ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕ್ಲಿಪ್ಪಿಂಗ್ ತೊಗೊಂಡು ನನಗೆ ಒಂಥರ ಆಗ್ಬಿಡ್ತು. ನನಗೆ 27 ಇಯರ್ಸ್ ಇವಾಗ. ನಾನು 27 ಇಯರ್ಸ್, ಅವ್ರು ಆಲ್ಮೋಸ್ಟ್ ಒಂದು 45+ ಇರ್ತಾರೆ. ಆ ಏಜಲ್ಲೂ ಅಷ್ಟು ಎನರ್ಜಿಯಿಂದ ಸ್ಟೆಪ್ಸ್ ತೊಗೊಂಡು ಅದು ಲಗೇಜ್ ಇಟ್ಕೊಂಡು ಎಲ್ಲ ಬರ್ತಾಯಿದ್ರು. ನನಗಂತೂ ತುಂಬ ಮೋಟಿವೇಟ್ ಆಯಿತು. ನಾವು ಚಿಕ್ಕಪೇಟೆ ರೀಚ್ ಆದ್ವಿ. ಚಿಕ್ಕಪೇಟೆ ರೀಚ್ ಆದಮೇಲೆ ಸುದರ್ಶನ್ ಮುಂದೆನೇ ಒಂದು ಶಾಪ್ ಇದೆ. ಅಲ್ಲಿ ನಾನು ಸೋಫಾ ಕವರ್ಸ್ ಎಲ್ಲ ನೋಡ್ತಾ ಇದ್ದೆ. ಐ ಥಿಂಕ್ ಇದು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು. 950 ರುಪೀಸ್ ಹೇಳಿದ್ರು. ಐ ಗೆಸ್ ಒಂದು 50 ರುಪೀಸ್ ಏನೋ ಬಿಟ್ಟರು ಅನಿಸುತ್ತೆ, ಜಾಸ್ತಿ ಬಿಡಲಿಲ್ಲ ಅವರು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು, ಓಕೆ ವರ್ತ್ ಇಟ್. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ರೆ 2000+ ಇತ್ತು. ಹಂಗೆ ಕಂಪೇರ್ ಮಾಡಿದ್ರೆ ಓಕೆ ಅಂತ ಹೇಳಿ ತೊಗೊಂಡೆ. ಅಲ್ಲಿಂದ ಅವ್ರದ್ದೇ ಇನ್ನೊಂದು ಗೋಡೌನ್ ಇದೆ ಮೇಲ್ಗಡೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿ, ನಿಮ್ಗೆ ಇನ್ನೂ ಬೇರೆ ಪ್ರಾಡಕ್ಟ್ಸ್ ಏನಾದ್ರು ಇಷ್ಟ ಆಗ್ಬೋದು ಅಂತಂದರು. ನನಗೆ ಬೀಡ್ಸ್ ಕರ್ಟನ್ ಬೇಕಿತ್ತು. ಏನಾದ್ರು ಡೆಕೋರೇಷನ್ ಮಾಡಿದ್ರೆ ದೇವ್ರು ಕೂರಿಸ್ಲಿಕ್ಕೆ ಹಿಂದೆಗಡೆ ಹಾಕ್ಲಿಕ್ಕೋಸ್ಕರ ಗೋಲ್ಡನ್ ಕಲರೇ ನಾನು ನೋಡ್ತಾ ಇದ್ದೆ. ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಇಲ್ಲಿ ಒಂದೇ ಒಂದು ಗೋಲ್ಡ್ ಕಲರ್ ಇತ್ತು, ದಟ್ ಈಸ್ ಟೂ ಮಚ್ ಗೋಲ್ಡ್ ಥರ. ಇನ್ನೊಂದು ನೋಡ್ತಾ ಇದ್ದೆ, ಇದು ಮೆರೂನ್ ಇತ್ತು ನಮ್ಮ ಮನೇಲಿ ಬ್ಯಾಕ್ ಡ್ರಾಪು. ಅದಕ್ಕೇನಾದ್ರು ಓಕೆ ಚೆನ್ನಾಗಿ ಕಾಣುತ್ತಾ, ಲೈಕ್ ಡೀಸೆಂಟಾಗಿ ಅಂತ. ಅದು ನಂಗೆ ಇಷ್ಟ ಆಗಿಲ್ಲ. ಅಲ್ಲಿಂದ ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಇದು ಒಂದು ನೋಡಿದೆ, ಸ್ಮಾಲ್ ಹೇರ್ಗೆ ಆಕ್ಸೆಸರೀಸ್ ಅಂತ. ಇದು ನನಗಲ್ಲ, ನನ್ನ ಸಿಸ್ಟರ್ ಇನ್ ಲಾಗೆ ಅಂತ ನೋಡ್ತಾ ಇದ್ದೆ. ಬಟ್ ಅವರು ತುಂಬಾ ಹೇಳಿದ್ರು, ಲೈಕ್ ವೆರಿ ಮಚ್ 550 ಈ ಥರ ಏನೋ ಹೇಳಿದ್ರು. ಬಟ್ ಓಕೆ, ಹಬ್ಬ ಅಲ್ವಾ, ಅವ್ರೇನು ಬಾರ್ಗೇನ್ ಮಾಡಲಿಕ್ಕೂ ರೆಡಿ ಇಲ್ಲ. ಅಟ್ಲೀಸ್ಟ್ 50 ರುಪೀಸ್ ಕಮ್ಮಿಗೂ ರೆಡಿ ಇಲ್ಲ. ಅಲ್ಲಿಂದ ನಾನು ಸೀರೆ ಶಾಪಿಗೆ ಬಂದೆ. ಸೀರೆ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಅಲ್ಲಿ ಸೀರೆ ತೊಗೋಬೇಕಂತ ಹೋಗಿದ್ದು ಬೇರೆ ಯಾರಿಗೂ ಗಿಫ್ಟಿಂಗ್ ಪರ್ಪಸ್ಗೆ ಅಂತ. ಅಲ್ಲಿ ಐ ಎಂಡ್ ಅಪ್ ಬೈಯಿಂಗ್ ನನಗೋಸ್ಕರ ಅಂದರೆ ಲಕ್ಷ್ಮಿಗೋಸ್ಕರ ಅಂತ ಸೀರೆ ತೊಗೊಂಡೆ. ಅದು ಲಕ್ಷ್ಮಿ ಆದಮೇಲೆ ನಾನೇ ಹಾಕೋತೀನಿ ಅಲ್ವ, ಅದಕ್ಕೆ ನನಗೋಸ್ಕರ ಅಂದೆ. ತುಂಬ ಇಷ್ಟ ಆಯಿತು. ಆ ಸೀರೆ ನೋಡಿದ ತಕ್ಷಣ ಓಕೆ, ಇದ್ದೇ ಲಕ್ಷ್ಮಿ ಕೂರಿಸೋದು ಅಂತ ನಾನು ಡಿಸೈಡ್ ಆಗಿಬಿಟ್ಟೆ. ಅಂದರೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಎಲ್ಲ ನಾವು ಕೂರಿಸೋದು, ದೀಪಾವಳಿ ಲಕ್ಷ್ಮಿ ಕೂರಿಸ್ತೀವಿ. ಇದು ಫಸ್ಟ್ ನಾನು ನೋಡ್ತಾ ಇದ್ದೆ, ನಮ್ಮ ಮನೆ ಗಿಫ್ಟಿಂಗ್ ಪರ್ಪಸ್ಗೆ ಅಂತ. ನನ್ನ ಮೈದ್ನ ಹಾಕೋದು ಚೆನ್ನಾಗಿದೆ ಅಂತ ಅದನ್ನು ನೋಡ್ತಾ ಇದ್ದೆ. ಆಮೇಲೆ ಈ ಸೀರೆ ನಾನು ಹೇಳ್ದೆ ಅಲ್ವಾ, ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್, ಓ ಮೈ ಗಾಡ್, ಸೋ ಗುಡ್. ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇದು ಪ್ಯೂರ್ ಕಾಟನ್. ನನಗೆ ಕಾಟನ್ ತುಂಬ ಇಷ್ಟ. ನನ್ನ ಎಲ್ಲ ಬಟ್ಟೆನೂ ಆಲ್ಮೋಸ್ಟ್ ಕಾಟನೇ ಇರುತ್ತೆ. 99% ನನ್ನ ಬಟ್ಟೆ ಎಲ್ಲ ಕಾಟನ್ನೇ. ಅದರಲ್ಲೂ ಬೇರೆ ಬೇರೆ ಕಲರ್ಸ್ ನೋಡಿದೆ, ಗ್ರೀನ್ ಬಾರ್ಡರ್ ಎಲ್ಲ ಇರೋದು. ಬಟ್ ಏನೋ ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ. ನಂಗೆ ಅದೇ ಇಷ್ಟ ಆಯಿತು. ನಂಗೆ ಅದನ್ನೇ ಹಾಕಬೇಕು ಅನ್ನೋದೇ ತಲೆಯಲ್ಲಿ ಬಂತು. ಅದನ್ನು ತೊಗೊಂಡೆ. ಆಮೇಲೆ ಈ ಥರ ತೋರಣ ಕೂಡ ತೊಗೊಂಡೆ. ಅವರು ಒಂದು ಹುಡುಗಿ ಇಟ್ಕೊಂಡಿದ್ದಾರಲ್ವ, ಆ ಥರ ತೋರಣ ತೊಗೊಂಡೆ. ಅದು 120 ರುಪೀಸ್ ಆರ್ 150 ರುಪೀಸ್, ನಂಗೆ ಇವಾಗ ಸದ್ಯಕ್ಕೆ ನೆನಪಾಗ್ತಿಲ್ಲ. ನಾನು ಹೇಳಿದ್ದೀನಿ, ಅದನ್ನು ಮುಂದೆ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಕೂಡ ತೊಗೊಂಡೆ. ಅಲ್ಲಿಂದ ಫ್ಲವರ್ ಶಾಪ್ಗೆ ಹೋದೆ. ಕೆಲವೊಂದು ಲೋಟಸ್ ಥರ ಇರೋ ಫ್ಲವರ್ಸ್, ಬಟ್ಟೆ ಫ್ಲವರ್ಸ್ ತೊಗೋಬೇಕಿತ್ತು. ಅದನ್ನು ಕೂಡ ತೊಗೊಂಡೆ. ತುಂಬ ಶಾಪ್ಸ್ ತಿರುಗಿಬಿಟ್ಟು ತೊಗೊಂಡ್ವಿ, ಬಿಕಾಸ್ ಯಾರೂ ₹1 ಕಮ್ಮಿ ಮಾಡೋಕ್ಕೂ ರೆಡಿ ಇಲ್ಲ. ಫಿಕ್ಸ್ಡ್ ಪ್ರೈಸ್, ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ ಅನ್ನೋ ಥರನೇ ಎಲ್ಲ ಶಾಪವರು ಇದ್ದರು. ನೆಕ್ಸ್ಟು ಊಟದ ಪ್ಲೇಟ್ಸ್ ತೊಗೊಬೇಕು ಅಂತ ಅಲ್ಲೇ ಸ್ವಲ್ಪ ಮುಂದೆ ಕೇಳ್ಕೊಂಡಾಗೆ ಬಂದ್ವಿ. ಇಲ್ಲಿ ನನಗೆಲ್ಲ ಓಕೆ ಆಯಿತು, ನಂಗೆ ಇಷ್ಟನೂ ಆಯಿತು. ತುಂಬ ಅಂಗಡಿಗಳು ತಿರುಗಿದ್ರು, ಯಾವುದೂ ಅಡಿಕೆ ಪಟ್ಟೋದಿಲ್ಲ. ಲೈಕ್ ತುಂಬ ತೆಳು ಇರೋದು ಸಿಗ್ತಾಯಿತ್ತು. ಬಟ್ ನಂಗೆ ಅದು ಬೇಕಿರಲಿಲ್ಲ, ನಂಗೆ ಸ್ವಲ್ಪ ಗಟ್ಟಿ ಇರೋದೇ ಬೇಕಿತ್ತು. ಸೊ ತೊಗೊಂಬಂದ್ವಿ. 5 ರುಪೀಸ್ 1 ಪೀಸ್ ಸಿಕ್ತು, ವಿತ್ ಅ ವೆರಿ ಗುಡ್ ಡೀಲ್. ಏನಕ್ಕಪ್ಪ ಇದೆಲ್ಲ ತೊಗೋತಾ ಇದ್ದೀನಿ ಅಂತ ಅಂದರೆ, ನಮ್ಮ ಮನೇಲಿ 8ನೇ ತಾರೀಕು ಯೂಶಲಿ ವರಮಹಾಲಕ್ಷ್ಮಿ ಆಯ್ತಲ್ವ, 2ನೇ ವಾರ. ನಮ್ಮ ಮನೇಲಿ 10ನೇ ತಾರೀಕು ಗಾಯತ್ರಿ ಜಪ ಮಾಡಿದ್ವಿ, ಅಂದರೆ ಆಫೀಸಲ್ಲಿ ಮಾಡಿದ್ವಿ. ಅದಕ್ಕೆ ಅರಿಶಿನ ಕುಂಕುಮಕ್ಕೆ ಗಿಫ್ಟಿಂಗ್ ಪರ್ಪಸ್ ಏನಾದ್ರು ತೊಗೊಳೋಣ ಅಂತ ನಾನು ಚಿಕ್ಕಪೇಟೆಗೆ ಬಂದೆ. ಆ ಗಿಫ್ಟಿಂಗ್ ಪರ್ಪಸ್ ನೋಡಲಿಕ್ಕೆ ಫಸ್ಟು ಮೋಕ್ಷ ಗಿಫ್ಟ್ ಏನೋ ನಾನು ಆನ್ಲೈನಲ್ಲೇ ನೋಡ್ಕೊಂಡು ಹೋಗಿದ್ದು ಯೂಟ್ಯೂಬಲ್ಲಿ. ವೆರಿ ಗುಡ್ ರಿವ್ಯೂ, ಓಕೆ ಬಡ್ಜೆಟಾಗೇ ಇತ್ತು ಅಂತ ಹೇಳ್ಬಿಟ್ಟು ಹೋದೆ. ಬಟ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನನಗಂತೂ ನಾನು ಮಾತ್ರ ನೆಕ್ಸ್ಟ್ ಟೈಮ್ ಹೋಗಲ್ಲ ಅನಿಸುತ್ತೆ ಅಲ್ಲಿಗೆ. ಬಿಕಾಸ್ 30 ಮಿನಿಟ್ಸ್ 40 ಮಿನಿಟ್ಸ್ 50 ಮಿನಿಟ್ಸ್ ಕಟ್ಲೆ ಕಾದ್ವಿ. ಯಾರೂ ಬರೋಕ್ಕೆ ರೆಡಿ ಇಲ್ಲ, ಬಿಕಾಸ್ ಊಟಕ್ಕೆ ಹೋಗಿದ್ರು, ಅದು ಇದು ಬ್ಲಾ ರೀಸನ್, ವಿ ಅಂಡರ್ಸ್ಟ್ಯಾಂಡ್. ಬಟ್ ಅಟ್ಲೀಸ್ಟ್ ಅದಾದಮೇಲಾದರೂ ಅವ್ರು ಚೆನ್ನಾಗಿ ತೋರಿಸ್ಬೇಕಲ್ವ. ಅವ್ರು ಅದನ್ನೂ ತೋರಿಸ್ತಾ ಇಲ್ಲ. ಪ್ರೈಸ್ ಅಂತೂ ಯೂಟ್ಯೂಬಲ್ಲೇ ಹೇಳಿದ್ದೊಂದು, ಅಲ್ಲಂತೂ ಇನ್ನೂ ಜಾಸ್ತಿನೇ ಹೇಳ್ತಾಯಿದ್ರು. ಯೂಟ್ಯೂಬಲ್ಲೆಲ್ಲ 49 50 ರುಪೀಸ್ಗೆ ಹಿಡಿದೆಲ್ಲ ಅವ್ರು 80 90 ಹಂಗೆಲ್ಲ ಹೇಳ್ತಾಯಿದ್ರು.
ಒನ್ ಪೀಸಿಗೆ 40 ರುಪೀಸ್ ಡಿಫ್ರೆನ್ಸ್ ಎಲ್ಲ ಹೇಳಿದ್ರು. ಓಕೆ ಅಲ್ಲಿಂದ ಬೇಡ ಅಂತೇಳಿ ಹಂಗೆ ಆನ್ ದ ವೇ ಬರ್ತಾ ನಾವು ಬೆಳಿಗ್ಗೆ ಬಂದವರಲ್ವಾ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ವಿ. ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಹಾಗಾಗಿ ಆನ್ ದ ವೇ ಏನೇನೆಲ್ಲ ಸಿಗುತ್ತೋ ಅದೆಲ್ಲ ತಿಂದ್ಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಆಯಿತು. ಬಾಕ್ಸ್ ತೊಗೊಂಡಿದ್ವಿ ಗಿಫ್ಟಿಂಗ್ ಪರ್ಪಸ್ಗೆ, ಅದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದು ನನ್ನ ಹಸ್ಬೆಂಡ್ ಫೇವ್ರೇಟ್ ಸ್ನ್ಯಾಕ್, ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು. ಓಕೆ ನಾನು ಅಂಬು ತಿಂದ್ಕೊಂಡು ಹಾಗೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಈ ಬ್ರಾಸ್ ಶಾಪ್ ಸಿಗುತ್ತೆ ಅಲ್ವಾ ಚಿಕ್ಕಪೇಟೆ ಮೇನ್ ರೋಡ್, ಅಂದರೆ ಈ ಮೆಟ್ರೋ ರೋಡಲ್ಲಿ ಹೋಗ್ತಾ ಆ ಶಾಪ್ಸ್ ಮುಂದೆ ನಡ್ಕೊಂಡು ಹೋಗ್ಲಿಕ್ಕೆ ಕಣ್ಣು ತುಂಬೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ. ನನಗಂತೂ ಬ್ರಾಸ್ ತುಂಬ ಇಷ್ಟ. ಅದರಲ್ಲಿ ಫುಲ್ಲು ಬ್ರಾಸ್ ಜೋಡಿಸಿರ್ತಾರೆ, ಏನೋ ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ ಡೈರೆಕ್ಟ್ ಮೆಟ್ರೋಗೆ ಬಂದ್ವಿ. ತುಂಬ ಲಗೇಜ್ ಇತ್ತು, ಲೈಕ್ 3 ದೊಡ್ಡ ಬ್ಯಾಗ್ಸ್ ಇತ್ತು. ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಇಬ್ಬರು. ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ವೀಡಿಯೋ ಏನೋ ತೊಗೊಂಡಿಲ್ಲ ನಾನು ಆನ್ ದ ವೇ ಬರ್ತಾ. ಅಲ್ಲಿಂದ ಮನೆಗೆ ಬಂದ ತಕ್ಷಣ ಒಂದು ಅಮೆಝಾನ್ ಪ್ಯಾಕೇಜ್ ಬಂತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು, ಏನೇನೆಲ್ಲ ತಂದಿದ್ಯಾ ಅಂತ ನೋಡ್ತಾಯಿದ್ರು. ಅವರೇ ಅನ್ಬಾಕ್ಸ್ ಕೂಡ ಮಾಡಿದ್ರು ಅಮೆಝಾನ್ ಪ್ಯಾಕೇಜ್ನ. ಇದು ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೆ. ಇವಾಗ ನಾನು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಯೂಟ್ಯೂಬು. ಐ ನೋ ವೆರಿ ಲಾಂಗ್ 6 ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಮತ್ತು ಇವಾಗ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಏನಕ್ಕೆ ಪಾಸ್ ಆಯಿತು ಅದೆಲ್ಲ ಒಂದು ವೀಡಿಯೋ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡ್ತೀನಿ, ಬೇಕಾ ಹೇಳಿ ನಿಮಗೆ. ನಾನು ಅವಾಗೇನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ, ಇವಾಗ ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಲೈಫ್ ಅಪ್ಡೇಟ್ ಏನು ಪ್ರತಿಯೊಂದು ನಾನು ಹಾಕ್ತೀನಿ. ಇದು ಅವಾಗ ನನ್ನ ಹತ್ರ ಒಂದು ಟ್ರೈಪಾಡ್ ಇತ್ತು, ಅದು ನನ್ನ ಹಸ್ಬೆಂಡ್ದೇ ಟ್ರೈಪಾಡು. ಅದು ತುಂಬ ಥಿಕ್ನೆಸ್ ಇತ್ತು, ತುಂಬ ದಪ್ಪನೇ ಇತ್ತು. ಅದು ಲೈಕ್ ಸಿನಿಮಾಗೆಲ್ಲ ಯೂಸ್ ಮಾಡ್ತಾರಲ್ವ ಆ ಥರ. ತುಂಬ ದೊಡ್ಡದಾಗುತ್ತೆ, ಅಷ್ಟು ಗೇಜಿರೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಲೈಟಾಗಿರೋದು ಆರ್ಡ್ರ್ ಮಾಡಿಕೊಂಡೆ. ಅದು ಹೇಗಿದೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೇಳಿ ಅವರು ಚೆಕ್ ಮಾಡ್ತಾಯಿದ್ರು. ಚೆನ್ನಾಗಿದೆ ಕ್ವಾಲಿಟಿ, ವಿತ್ ಅ ವೆರಿ ಗುಡ್ ಪ್ರೈಸಿಂಗ್. ಐ ಗೆಸ್ 799 ರುಪೀಸ್ಗೇನೋ ಅನಿಸುತ್ತೆ. ಅಮೆಝಾನಿಂದನೇ ತೊಗೊಂಡಿದ್ದು ಇದನ್ನು. ಬೆಸ್ಟ್ ಸೆಲ್ಲಿಂಗಲ್ಲಿದೆ ಇದು. ಯಾರಾದರೂ ಓಪನ್ ಮಾಡಿಬಿಟ್ಟು ಟ್ರೈಪಾಡ್ ಅಂತ ಹಾಕಿದ್ರೆ ಆಲ್ಮೋಸ್ಟ್ ಇದೇ ಬರುತ್ತೆ ನನಗೆ, ಐ ಗೆಸ್. ಅದರಲ್ಲೇ ಬೆಸ್ಟ್ ಸೆಲ್ಲಿಂಗ್ ಅಂತ ತೋರಿಸ್ಬಿಡುತ್ತೆ. ಚೆನ್ನಾಗಿದೆ, ಯಾರಾದರೂ ನೋಡ್ತಾ ಇದ್ದರೆ ಟ್ರೈಪಾಡ್ಗೆ ದಿಸ್ ಇಸ್ ವೆರಿ ಗುಡ್. ಸ್ಟೇಬಲ್ ಆಗೋದು ಇದೆ, ಚೆನ್ನಾಗಿದೆ. ಇದಾದ ತಕ್ಷಣ ನೆಕ್ಸ್ಟ್ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಓಕೆ ಗೈಸ್, ಚಿಕ್ಕಪೇಟೆ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ, ಅಂದರೆ ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದು. ಇವತ್ತು ಫ್ರೈಡೇ, ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಚಿಕ್ಕಮ್ಮ ಅವರು ಕುಂಕುಮ ಕರೆದಿದ್ದಾರೆ, ಸೊ ಈ ರೀತಿ ರೆಡಿಯಾಗಿ ಕೂತಿದ್ದೆ. ಹಾಗೆ ವ್ಲಾಗ್ ಮಾಡಿಬಿಡೋಣ, ನಾಳೆ ನಾಡಿದ್ದು ಬ್ಯುಸಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೇನು ತೊಗೊಂಡು ಬಂದೆ ಅಂದರೆ, ಫಸ್ಟು ಈ ಸೀರೆ ತೊಗೊಂಡೆ. ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಮೈ ಮೇಲೆ ಹಾಕಿಲ್ಲ ಬಿಕಾಸ್ ಇದು ನಂಗೆ ಇಷ್ಟ ಆಯ್ತು. ಯಾಕೋ ಬೇರೆಯವ್ರಿಗೆ ಸೀರೆ ತೊಗೋಬೇಕು ಅಂತ ಹೋದೆ, ಬಟ್ ಕಲರ್ ತುಂಬ ಚೆನ್ನಾಗಿತ್ತು. ಲಕ್ಷ್ಮಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇವತ್ತೇ ವರಮಹಾಲಕ್ಷ್ಮಿ ಅಂತೀರ ಸ್ಫೂರ್ತಿ, ಬಟ್ ಹಾಕಿಲ್ವಲ್ಲ ಅಂತ ಅಂದರೆ ಇವತ್ತಲ್ಲ ನಮ್ಮ ಮನೇಲಿ ಹಬ್ಬ ಮಾಡೋದು. ನಾವು ದೀಪಾವಳಿ ಲಕ್ಷ್ಮಿ ಆಚರಿಸ್ತೀವಿ, ಸೊ ಅವಾಗ ಹಾಕೋಣ ಅಂತ ತೊಗೊಂಡೆ. ಬೈ ಚಾನ್ಸ್ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಾದ್ರೂ ಸೀರೆ ಸಿಕ್ಕರೆ ಅದು ಕೂಡ ತೊಗೋತೀವಿ. ಒಂದು ಸೀರೆ ಆಯಿತು. ಸೀರೆ ಆದಮೇಲೆ ಇದು ಬ್ಯಾಂಬೂ ಟವಲ್. ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ಬ್ಯಾಂಬೂ ಟವಲ್ ಯೂಸ್ ಮಾಡ್ತಾ ಇರೋದು. ನಂಗೆ ಐಡಿಯಾ ಇರಲಿಲ್ಲ ಯಾವ ರೀತಿ ಇರುತ್ತೆ ಟೆಕ್ಸ್ಚರು ಎಲ್ಲ. ಸೊ ಟವಲ್ ತೊಗೊಬರಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದು ಬ್ಯಾಂಬೂ ಟವಲ್, ಒಂದ್ಸತಿ ಯೂಸ್ ಮಾಡಿ ಚೆನ್ನಾಗಿದೆ ಅಂತ. ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ತೊಗೊಂಬಂದಿದ್ದೀನಿ. ಇದು ಗ್ರೀನ್, ಲೈಟ್ ಗ್ರೀನ್ ಅಂತೆ. 2 ಟರ್ಕಿ ಟವಲ್ ತೊಗೊಂಡಿದ್ದೀನಿ. ಇದು ಲಾಂಗ್ ಸೈಜ್, ಗಂಡು ಮಕ್ಕಳು ಯೂಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ಟವಲ್ ತೊಗೊಂಡಿದ್ದೀನಿ, 2 ಇದೆ. ಇದೆಲ್ಲ ಪ್ರೈಸ್ ಏನಾಯಿತು ಅಂದರೆ 320 ರುಪೀಸ್ ಒಂದು ಪೀಸ್ ಇದು ಬಿದ್ದಿದೆ. ಆ್ಯಂಡ್ ಇದು 1 ನಿಮಿಷ, ಇದು 280 ರುಪೀಸ್ ಬಿದ್ದಿದೆ ಬ್ಯಾಂಬೂ ಟವಲ್. ದೊಡ್ಡದಿದೆ ಸೈಜ್. ಇನ್ನು ಸೋಫಾ ಕವರ್ ತಗೊಳ್ಳೋಣ ಅಂತ ಹೋದೆ. ಸೊ ಬ್ರೌನ್ ಕಲರ್, ಇದು ಚೆನ್ನಾಗಿದೆ. ಇದು ನನಗೆ 950 ರುಪೀಸ್ ಬಿತ್ತು. ಚಿಕ್ಕಪೇಟೆಲ್ಲ ಎಲ್ಲ ನೋಡಿರ್ತೀರ ವ್ಲಾಗಲ್ಲಿ. ಬ್ರೌನ್ ಕಲರ್ ಇರುತ್ತೆ. ಇದು 2 in 1 ಯೂಸ್ ಥರ. ಬ್ಯಾಕ್ ಸೈಡ್ ಕೂಡ ಯೂಸ್ ಮಾಡ್ಬೋದು, ಫ್ರಂಟ್ ಸೈಡ್ ಕೂಡ ಯೂಸ್ ಮಾಡ್ಬೋದು, 2 ಸೈಡ್ ಯೂಸ್. 950 ರುಪೀಸ್ ಬಿತ್ತು. ಅದು ಬಿಟ್ಟು ಸ್ಟೀಲ್ ಅಂಗಡಿಲಿ ನಾನು ರಿಟರ್ನ್ ಗಿಫ್ಟ್ ತೊಗೊಂಡಿನ ಅಂತ ಹೋಗಿದ್ದೆ. ಸೊ ಅಲ್ಲಿ ಬೌಲ್ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಇದೆ, ದಪ್ಪ ಇದೆ, ಚೆನ್ನಾಗಿತ್ತು. ಹೋಲ್ಸೇಲ್ ಶಾಪಲ್ಲಿ ಹೋಗಿದ್ದೆ. 60 ರುಪೀಸ್ ಬಿತ್ತು. ಆಲ್ಮೋಸ್ಟ್ ನನ್ನ ಕೈಗಿಂತ ದೊಡ್ಡದು ಬರುತ್ತೆ ಇದು. ನಮ್ಮ ಮನೇಲಿ ಯೂಶಲಿ ಕಿಚಡಿ ಜಾಸ್ತಿ ಮಾಡ್ತೀವಿ, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ.
ಅದು ಬಿಟ್ಟು ಇದು ಒಂದು ಸ್ಪೆಷಲ್ ಸ್ಟೋರಿನೇ ಇದೆ ಇದಕ್ಕೆ. ಏನು ಸ್ಫೂರ್ತಿ ಸ್ಪೆಷಲ್ ಸ್ಟೋರಿ ಅಂತ ಕೇಳಿದ್ರೆ, ಈಳ್ಗೆ ಮಣೆ. ನೀವು ಕೇಳ್ಬೋದು ಇದರಲ್ಲಿ ಏನಿದೆ ಸ್ಪೆಷಲ್ ಸ್ಟೋರಿ ಅಂತ. ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಮನೆಗೆ ಬಂದಾಗ ಹೇಳಿದ್ರು ಈಳ್ಗೆ ಮಣೆ ನೆಕ್ಸ್ಟ್ ಟೈಮ್ ತಗೋವಾ ಅಂತ. ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ನಾನು ಸುಮ್ಮನಾಗಿದ್ದೆ. ಬಟ್ ಇನ್ನೊಂದ್ಸತಿ ಫೋನ್ ಮಾಡಿದಾಗ ಪದೇ ಪದೇ ಹೇಳ್ತಾ ಇದ್ರು, ನಾನು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ತಗೋಬಾ, ನನಗೆ ಚಾಕೋಲೆಲ್ಲ ಕಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಇದೇ ರೂಢಿ ಇದೆ ಅಂತ. ಇವಾಗ ನೆಕ್ಸ್ಟ್ ಮಂತ್ ನಮ್ಮ ಅಜ್ಜಿ ಬರ್ತಾ ಇದ್ರು, ಸೊ ಅವರು ಬರ್ತಾರೆ ಅಲ್ವಾ, ಹೆಲ್ಪ್ ಆಗುತ್ತೆ ಅಂತೇಳಿ ತೊಗೊಂಡೆ. ಇದು ನಾನು ಯೂಸ್ ಮಾಡಲ್ಲ ಬಿಕಾಸ್ ನಂಗೆ ರೂಢಿ ಇಲ್ಲ ಅಲ್ವಾ, ನಂಗೆ ಚಾಕೋನೇ ರೂಢಿ ಇದೆ. ನಮ್ಮ ಅಜ್ಜಿಗೋಸ್ಕರ ಸ್ಪೆಷಲ್ ಆಗಿ ತೊಗೊಂಡಿದ್ದು ಇದು. ನನಗೆ 150-200 ರುಪೀಸ್ ಏನೋ ಇತ್ತು ಇದು. ನೆಕ್ಸ್ಟ್ ಇದು ಈ ಬ್ಯಾಗ್. ಇದೇ ನಾನು ಫಸ್ಟ್ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಹೋದ ತಕ್ಷಣ. ಐ ಗೆಸ್ ನಾನು ಇದ್ರದ್ದು ವಿಡಿಯೋ ಮಾಡ್ಕೊಂಡು ಮರ್ತೋಗ್ಬಿಟ್ರೆ, ಬಿಕಾಸ್ ಏನೋ ಮೆಟ್ರೋಯಿಂದ ಎಂಟ್ರಿ ಆಗ್ತಾನೆ ಇದು ನಮಗೆ ಕಾಣ್ತು. ನೋಡಿದ ತಕ್ಷಣ ನಮ್ಮ ಅತ್ತೆ ಅಂತ, ನಾನು ಅವ್ರನ್ನ ಅಮ್ಮ ಅಂತಾನೆ ಕರಿತೀನಿ, ಅವ್ರು ನೆನಪಾದ್ರು, ಸೊ ಅವ್ರಿಗೆ ಯೂಸ್ ಆಗುತ್ತೆ ಎಲ್ಲಾದರೂ ಒನ್ ಡೇ ಎಲ್ಲಾದರೂ ಆಚೆ ಹೋದಾಗ ಅಂತ. ಸ್ಪೇಷಿಯಸ್ ಆಗಿದೆ, ಒಂದಿನದ ಬಟ್ಟೆ ಏನಲ್ಲ, ಅಥವಾ ಏನಾದ್ರು ತರಕಾರಿ ತರಲಿಕ್ಕೆ ಏನಾದ್ರು ಯೂಸ್ ಆಗುತ್ತೆ. ಅದಕ್ಕೆ ಅವ್ರಿಗೋಸ್ಕರ ಅಂತ ತಗೊಂಡೆ. ಅವ್ರು ಬರ್ತಾ ಇದ್ದಾರೆ ನಾಳೆ, ಸೊ ಅವ್ರು ಕೊಡ್ಬೋದಲ್ಲ ಅಂತ. ಇನ್ನೊಂದು ಇದು ಆ್ಯಕ್ಚುಲಿ ಅಮೆಝಾನಿಂದ ತಂದಿದ್ದು, ಮಧ್ಯದಲ್ಲಿ ಸಿಕ್ಬಿಟ್ಟು, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಿನ್ನೆ ನಾವು ಚಿಕ್ಕಪೇಟೆಗೆ ಹೋದಾಗ ಬಂದಿದೆ. ಲೈಟರ್ ಇದು, ಈ ರೀತಿ ಲೈಟರ್ ಬರುತ್ತೆ. ಇದು ನಾವು ದೀಪಕ್ಕೆ ಕೂಡ ಯೂಸ್ ಮಾಡ್ಬೋದು ದೇವ್ರ ಮನೇಲಿ. ಇನ್ನೊಂದು ನಾರ್ಮಲ್ ಸ್ಟವ್ಗೆ ಕೂಡ ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ದೀಪಕ್ಕೆ ಅಂತ ತರಿಸ್ದೆ, ಬಟ್ ಅದು ಸ್ಟವ್ಗೆ ತುಂಬ ಯೂಸ್ ಆಗ್ತಾ ಇದೆ. ಒಂದು ದಿನ ಆಯಿತು ನಾನು ಅಲ್ವಾ ತರಿಸಿ. ಐ ಥಿಂಕ್ ಇದನ್ನು ನಾನು ಸ್ಟವ್ಗೆ ಯೂಸ್ ಮಾಡ್ತೀನಿ, ದೀಪಕ್ಕೆ ಇನ್ನೊಂದು ತರಿಸ್ಕೊತೀನಿ. ಇದು ನನಗೆ ಮೋಸ್ಟ್ ಪ್ರಾಬ್ಲಿ 250 ರೇಂಜಿಂದ 300 ಒಳಗಡೆನೇ ಆಯಿತು ಅನಿಸುತ್ತೆ. ಇದು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೇನೆ. ಇನ್ನೊಂದು ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅನಿಸುತ್ತೆ. ಈ ರೀತಿ ಬಾಗ್ಲಿಗೆ ಸೈಡಲ್ಲಿ ಕೂಡ ಹಾಕ್ಬೋದು. ಇದನ್ನು ನಾನು ತೊಗೊಂಡಿದ್ದು ನಮ್ಮ ಮನೇಲಿ ಗಾಯತ್ರಿ ಜಪ ಮಾಡಿಸ್ತಾ ಇದ್ದೀವಿ ಈ ಭಾನುವಾರ. ಅದಕ್ಕಂತಾನೆ ಈ ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದು ಚಿಕ್ಕಪೇಟೆಗೆ. ಅಲ್ಲಿ ಸೈಡಲ್ಲಿ ಹಾಕ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಚೆನ್ನಾಗಿದೆ ಒಂಥರ. ಇದು ನನಗೆ ಐ ಥಿಂಕ್ 120 ರುಪೀಸಿಗೆ ನಾವು ಕೊಟ್ವಿ. ಅವರು 200 ರುಪೀಸ್ ಹೇಳಿದ್ರು, 120 ರುಪೀಸಿಗೆ ನಾವು ತಂದ್ವಿ. ಇದು ಎರಡಕ್ಕೆ ಸೇರಿಬಿಟ್ಟು ಪೇರ್ಗೆ 150 ರುಪೀಸ್. ಇನ್ನೊಂದು ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು ಬ್ಲೌಸ್ ಪೀಸ್. ನಮ್ಮ ಮನೇಲಿ ತುಂಬಾ ಇದೆ, ಇರಲಿ ಇನ್ನೊಂದು 10 ಅಂದ್ಬಿಟ್ಟು ತೊಗೊಂಬಂದೆ. ಇದು ಮೋಸ್ಟ್ಲಿ ನಾನು 2 ಇಯರ್ಸಿಂದ ತೊಗೋಬೇಕಂತಾನೆ ಇದ್ದೆ, ತೊಗೊಳಕ್ಕಾಗಿರಲಿಲ್ಲ. ಲಾಸ್ಟ್ ಇಯರ್ ಕೂಡ ಲಕ್ಷ್ಮೀ ಹಬ್ಬಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ತೊಗೊಂಡಿರಲಿಲ್ಲ. ನಾನು ಕೇಳಲೂ ಇಲ್ಲ ಇದೆಷ್ಟು ಏನಾಗುತ್ತೆ ಏನು ಅಂತ. ಈ ಸರಿ ಓಕೆ, ನಾನು ಸ್ಟೀಲ್ ಅಂಗಡಿಗೆ ಹೋಗಿದ್ದು ಆಪೋಸಿಟೇ ಇತ್ತು, ಕೇಳೋಣ ಅಂತ ಅಂದ್ಬಿಟ್ಟು ಕೇಳಿದೆ. ನಾನು ಆನ್ಲೈನ್ ನೋಡಿದ್ದಂಗೆ ಇದು 10 ಪೀಸ್ಗೆ 250 ಅಂತಾನೆ ಇತ್ತು ಚಿಕ್ಕಪೇಟೆಯಲ್ಲಿ. ಒಬ್ಬರು 300 ಅಂತ ಅಂದರು, ಇನ್ನೊಂದು ಶಾಪಲ್ಲಿ ಕೇಳಿದ್ದಕ್ಕೆ 250 10 ಪೀಸ್ ಅಂದರು. ಸೊ ತೊಗೊಂಡೆ, 2 ಪೀಸ್ ತೊಗೊಂಡಿದ್ದೀನಿ. ಅಂದರೆ 10 ಪೀಸ್ ಇರುತ್ತೆ, ಒಂದರಲ್ಲಿ 5 ಚಿಕ್ಕದಿದೆ. ಇದು ಇಷ್ಟು ಬರುತ್ತೆ, ಚಿಕ್ಕದಿದೆ. ಇದು 10 ಪೀಸ್ ಇದೆ. ಇದಕ್ಕೆ ನಾನು 250 ಕೊಟ್ಟೆ. ಇನ್ನೊಂದು ಇದು ಸ್ವಲ್ಪ ದೊಡ್ಡದಿದೆ, ಇಷ್ಟು ದೊಡ್ಡದು ಬರುತ್ತೆ, ಆಲ್ಮೋಸ್ಟ್ ಲಾಂಗೇ ಇದೆ. ಇದು ಬಂದ್ಬಿಟ್ಟು 400 ರುಪೀಸ್ಗೆ 10 ಅಂದರು. ನಾನು 200 ರುಪೀಸ್ಗೆ 5 ತೊಗೊಂಬಂದೆ, ಸಾಕು ಅಂತ ಅಂದ್ಬಿಟ್ಟು. 1 ಲಾಂಗ್ 2 ಶಾರ್ಟ್, 1 ಲಾಂಗ್ 2 ಶಾರ್ಟ್, ಆ ಥರ ಏನಾದ್ರು ಡೆಕೋರೇಷನ್ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದೆ. ಇನ್ನೊಂದು ಈ ಬತ್ತಿ, ಏನೋ ಇದನ್ನು ನೋಡಿದ ತಕ್ಷಣ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತು, ಸೊ 2 ಪ್ಯಾಕ್ ತೊಗೊಂಬಂದೆ. ಇನ್ನೊಂದು ಇವತ್ತು ಬೆಳಿಗ್ಗೆ ಪೂಜೆಗೆ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಅಂದರೆ ಈ ಥರ ಬಾಕ್ಸ್. ರಿಟರ್ನ್ ಗಿಫ್ಟ್ಗೆ ಈ ಸತಿ ಸ್ಟೀಲ್ ಬಾಕ್ಸ್ ಕೊಡೋಣ ಅಂದ್ಕೊಂಡೆ. ಯೂಶಲಿ ನಾನು ಗ್ಲಾಸ್ ಬಾಟಲ್ಸ್ ಅಥವಾ ಆ ಥರದ್ದು ಏನಾದ್ರು ಸ್ಮಾಲ್ ಬಾಟಲ್ಸ್ ನೋಡೋಣ ಅಂದ್ಕೊಂಡೆ. ಬಟ್ ನನ್ನ ಮೈದನ ಅಕ್ಕ ನಾವು ಇಲ್ಲಿಂದ ತೊಗೊಂಡೋಗಿ ಅವ್ರಿಗೆ ತಲುಪಿಸಿ ಅವ್ರ ಮನೆಗೆ ತೊಗೊಂಡೋಗೋ ಅಷ್ಟೊತ್ತಿಗೆ ಎಷ್ಟೊಂದು ದೊಡ್ಡದೋಗ್ಬಿಟ್ಟಿರುತ್ತೆ. ಬೇಡ, ಏನಾದ್ರು ಸ್ಟೀಲು ತಾಮ್ರ ಆ ಥರದ್ದು ಏನಾದ್ರು ನೋಡಿ ಅಂತ. ಪ್ಲೇಟ್ಸ್ ಎಲ್ಲರೂ ಯೂಶಲಿ ಕೊಡ್ತಾರೆ ಅಲ್ವಾ ರಿಟರ್ನ್ ಗಿಫ್ಟ್. ಬಾಕ್ಸು ಕೊಡ್ತಾರೆ, ಐ ನೋ ದಟ್ ಇಸ್ ವೆರಿ ಕಾಮನ್. ಬಟ್ ಇದು ಕ್ವಾಲಿಟಿ ಅನ್ನಿಸ್ತು ನನಗೆ. ಚಿಕ್ಕದೇ ಇದೆ, ತುಂಬ ದೊಡ್ಡದೇನಿಲ್ಲ, ನಮ್ಮ ಪಾಮ್ ಸೈಜ್ ಇಷ್ಟು ಬರುತ್ತೆ.
ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ರಿಟರ್ನ್ ಗಿಫ್ಟ್ ತೊಗೊಂಬಂದೆ. ಇದು 25 ಪೀಸ್ ತೊಗೊಂಬಂದಿದ್ದೀನಿ. ಇದು 9 ಇದೆ, 7 ಇದೆ ಆ್ಯಂಡ್ ಅಗೇನ್ 9 ಇದೆ. ಇದು 25 ಪೀಸ್ ಇದೆ. ಇದು ಆ್ಯಕ್ಚುಲಿ ಒಂದು ಸ್ಟೋರಿನೇ ಇದೆ ಇದರಿಂದ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಯೂಶಲಿ ನಾನು ಚಿಕ್ಕಪೇಟೆಗೆ ಹೋಗಿಂತ ಮುಂಚೆ ಯಾರ್ಯಾರು ವೀಡಿಯೋ ಎಲ್ಲ ನೋಡಿರ್ತೀನಿ, ರಿಸರ್ಚ್ ಮಾಡಿರ್ತೀವಲ್ಲ ಎಲ್ಲರೂ, ನಂತರನೇ ಎಲ್ಲರೂ ರಿಸರ್ಚ್ ಮಾಡಿರ್ತಾರೆ. ಸೊ ಅದರಲ್ಲಿ ಮೋಕ್ಸ್ದು ನಂಗೆ ತುಂಬ ವೀಡಿಯೋಸ್ ನೋಡಿದೆ. ರೀಸನೇಬಲ್ ಅಂತಲೇ ಇತ್ತು. ಮೋಕ್ಸ್ ಗಿಫ್ಟ್ ಸಮಥಿಂಗ್ ಏನೋ ಶಾಪ್ ಇದೆ, ಅದು ರಾಜಾ ಮಾರ್ಕೆಟ್ ಸ್ವಲ್ಪ ಡೌನಲ್ಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಓಕೆ, ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾನು ಒಳ್ಳೆ ದೊಡ್ಡ ಲಿಸ್ಟೇ ಮಾಡ್ಕೊತಿದ್ದೆ. ಅದು ತೊಗೋಬೇಕು, ಇದು ತೊಗೋಬೇಕು, ಅದು ತೊಗೋಬೇಕಂತ. ಅಲ್ಲೋದ್ರೆ ಪಿಕ್ಚರೇ ಉಲ್ಟಾ. ಹೋದ್ವಿ, ಅರ್ಧ ಗಂಟೆ ಆದರೂ ನೋ ರೆಸ್ಪಾನ್ಸ್, ಬಿಕಾಸ್ ಊಟಕ್ಕೆಲ್ಲ ಹೋಗ್ಬಿಟ್ಟಿದ್ರಂತೆ. ಆಯಿತು, ಅರ್ಧ ಗಂಟೆ ಆದಮೇಲೆ ನಾವೇ ಫಸ್ಟ್ ಫ್ಲೋರಲ್ಲಿ ಹೋಗಿದ್ದಾರೆ, ಮತ್ತೆ ಕೆಳಗಡೆನೇ ಇಳಿದ್ಬಿಟ್ಟು ಮತ್ತೆ ಎಷ್ಟು ಅಂತ ಕೇಳಿದ್ವಿ. ವಿಡಿಯೋದಲ್ಲಿ 49-50 ರುಪೀಸ್ ಇದ್ದು 70 ರುಪೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ದೆನ್ ನಾನು ತೋರಿಸ್ದೆ ಈ ಥರ ವಿಡಿಯೋಲಿ 49 ರುಪೀಸ್ ಎಲ್ಲ ಇದೆಯಲ್ವಾ ಅಂತ. ಅವರು ಸರಿ ಆಯಿತು ಹಾಕ್ಕೊಡ್ತೀವಿ ತೊಗೊಳ್ಳಿ ಅಂತ ಅಂದರು. ಆಮೇಲೆ ಎಲ್ಲ ಬೇರೆ ಬೇರೆನೂ ನಾನು ಐಟಮ್ಸ್ ನೋಡ್ತಾ ಹೋದರೆ ಆಚೆಗಡೆ ಅಂಗಡಿಗಿಂತ ಅವ್ರದ್ದು ಕಾಸ್ಟ್ಲಿ ಇತ್ತು. ಇವಾಗ ನಾನು ಏನು ಬಾಕ್ಸ್ ತೊಗೊಂಡೆ, ಇದು ಅಲ್ಲಿ 10 ರುಪೀಸ್ ಜಾಸ್ತಿ ಇತ್ತು. ಈ ಬಾಕ್ಸ್ ನಾನು ಬೇರೆ ಕಡೆ ತೊಗೊಂಡೆ, ಅಲ್ಲಿಗಿಂತ 10 ರುಪೀಸ್ ಜಾಸ್ತಿ ಇತ್ತು. ಸೊ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಟರ್ನ್ ಮಾಡಿದೆ. ಈವನ್ ನಾನು ತಟ್ಟೆ ಕೂಡ ನೋಡಿದೆ. ನಾವು ಇನ್ನೊಂದ್ಸತಿ ನಾನು ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ರಾಯಚೂರು, ಅಲ್ಲಿ ನಮ್ಮದೇ ಆಶ್ರಮ ಎಲ್ಲ ಇದೆ, ಅಲ್ಲಿಗೆ ತಟ್ಟೆ ತೊಗೋಬೇಕಿತ್ತು, ಸ್ಟೀಲ್ ತಟ್ಟೆನ. ಮತ್ತೆ ಹೇಳಿದ್ರು ಅದು ಪ್ರೈಸ್ ಎಲ್ಲ ಕೇಳಿದೆ. ಅದು ಎಲ್ಲ ತೊಗೊಳ್ಳೋಣ, ಫೈನಲೈಸ್ ಮಾಡೋಣ ಅಂತ ಹೋದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು. ಸೊ ಅಲ್ಲಿಂದ ಹಂಗೆ ರಿಟರ್ನ್ ಬಂದೆ. ಬೈ ಚಾನ್ಸ್ ಏನಾದ್ರು ನಾನು ಹೋಗ್ಬಿಟ್ಟು ಮತ್ತೆ ತೊಗೋತೀನಿ ಸ್ಟೀಲ್ ತಟ್ಟೆ ಅಂದರೆ ಅದನ್ನು ವ್ಲಾಗ್ ಮಾಡಿ ತಿಳಿಸ್ತೀನಿ. ನಿಮಗೆ ಬೇಕಂದರೆ ಹೇಳಿ. ಅದ್ಬಿಟ್ಟು ಇದು ಸಾಂಬ್ರಾಣಿ ತೊಗೊಂಡೆ. ಇದು 60 ರುಪೀಸ್ ಬಿತ್ತು ನನಗೆ, 72 MRP ಇದೆ. ಇದು 3 ಬಾಕ್ಸ್ ತೊಗೊಂಡೆ. ನಂಗೆ ತುಂಬ ಇಷ್ಟ. ನಮ್ಮನೆ ಯಾವಾಗಲೂ ಇದೇ ಥರ ಸಾಂಬ್ರಾಣಿ ಸ್ಮೆಲ್ ಆಗಿರಲಿಕ್ಕೆ ನಂಗೆ ಇಷ್ಟ. ಇದು ಸಾಂಬಾರ್ಗೆ ಕಪ್ಸ್, ಸ್ಮಾಲ್ ಕಪ್ಸ್ ಬರುತ್ತೆ, ಇನ್ನೂ ಹೊಡೆದಿಲ್ಲ. ಚಿಕ್ಕ ಕಪ್ಸ್ ಇದೆ. ಇದು 100 ಕಪ್ಸ್ ಇದೆ. ಇದು 100 ಸ್ಪೂನ್ಸ್ ಬರುತ್ತೆ. ಮತ್ತು ಇದು 100 ತಟ್ಟೆ ತೊಗೊಂಡ್ವಿ. ಇದು ನನಗೆ ಪ್ರೈಸಿಂಗ್ 5 ರುಪೀಸ್ ಒಂದು ಬಿತ್ತು. 500 ರುಪೀಸ್ ಒಟ್ಟು 5 ರುಪೀಸ್ ಒಂದು ಬಿತ್ತು. ವಿ ಟು 100 ಪೀಸ್ ತೊಗೊಂಡ್ವಿ. ಅದೇ 500 ರುಪೀಸ್ ಬಿತ್ತು. ಬೆಳಿಗ್ಗೆನೇ ಎಲ್ಲ ಪೂಜೆ ಮಾಡಿಕೊಂಡು ವಿಡಿಯೋ ಕೂಡ ಶೂಟ್ ಮಾಡಿಕೊಂಡು ಮೆಟ್ರೋ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ, ಅಂಬು ಹತ್ರ. ಅಲ್ಲಿಂದ ಡೈರೆಕ್ಟ್ ನಾನು ಲಾಲ್ಬಾಗ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಲಾಲ್ಬಾಗ್ ಅಂದರೆ ನಾನು ಆವಾಗಲೇ ಹೇಳದ್ನಲ್ಲ, ನಮ್ಮ ಚಿಕ್ಕಮ್ಮ ಮನೆಗೆ ಅಂತ. ಅವ್ರು ಪ್ರತಿ ವರ್ಷ ನನಗೆ ಬಾಗಿನ ಕೊಡ್ತಾರೆ, ಬಾಗಿನ ಇರಿಸ್ಕೊಳ್ಲಿಕ್ಕೆ ಅಂತ ಹೋದೆ. ಹಾಗೆ ಲಕ್ಷ್ಮಿ ಕೂಡ ಕೂರಿಸಿದ್ರು, ನೋಡ್ಕೊಂಡ್ಬಿಟ್ಟು ಹಂಗೆ ಕುಂಕುಮ ತೊಗೊಂಡು ಬರಲಿಕ್ಕೆ. ನನ್ನ ತಂಗಿನೇ ಬೆಳಿಗ್ಗೆ ವಿಡಿಯೋ ಮಾಡ್ಕೊಂಡಿದ್ದಾಳೆ, ಅದೇ ವಿಡಿಯೋನ ಇಸ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿದ್ದಾರೆ ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ನನ್ನ ತಂಗಿ. ನಾನು ಬೆಳಿಗ್ಗೆ ಹೋಗೋಕ್ಕಾಗಿರಲಿಲ್ಲ, ಬಿಕಾಸ್ ನನಗೂ ಮನೇಲಿ ತುಂಬ ಕೆಲಸ ಇತ್ತು. ನಮ್ಮ ಮನೇಲೂ ಪೂಜೆ ಆಗಬೇಕಿತ್ತು, ಆಮೇಲೆ ಸ್ವಲ್ಪ ಶೂಟು ಇತ್ತು. ಫುಲ್ ಡೇ ಹೆಕ್ಟಿಕ್ ಇತ್ತು. ಅದು ಬೇರೆ ಹಿಂದಿನ ದಿನ ಚಿಕ್ಕಪೇಟೆಗೆ ಬೇರೆ ಹೋಗಿ ಬಂದಿದ್ದೆ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಿಮ್ಗೆ ಗೊತ್ತಲ್ವ, ಚಿಕ್ಕಪೇಟೆಗೆ ಹೋಗಿದ್ರೆ ಕೈ ಕಾಲು ಎಲ್ಲನೂ ಪೇನ್ ಬಂದುಬಿಡುತ್ತೆ. ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ ಫುಲ್ ರನ್ನಿಂಗೇ ಆಗೋಯ್ತು ನನಗೆ. ಚಿಕ್ಕಮ್ಮ ಮನೆಗೆ ಹೋದೆ, ಅಲ್ಲಿಂದ ನೆಕ್ಸ್ಟ್ ನನ್ನ ಸಿಸ್ಟರ್ ಇಲ್ಲ ಮನೆಗೆ ಬಂದೆ. ಇನ್ನೊಂದಿಬ್ಬರು ಮನೆಗೆ ಕುಂಕುಮ ಕರೆದಿದ್ರು, ಅಲ್ಲೋದೆ. ಸ್ವಲ್ಪ ಜನದ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡ್ ಚಿಕ್ಕಮ್ಮ ಮಗಳು ಕೂಡ ಕರೆದಿದ್ಲು. ಅಲ್ಲೇ ನಮ್ಮ ಚಿಕ್ಕಮ್ಮ ಮನೆ ಹತ್ರನೇ, ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ಸ್. ಬಟ್ ನಂಗೆ ಟೈಮ್ ಆಗಿಬಿಟ್ಟಿತ್ತು. ನಂಗೆ ಅಲ್ಲೋದ್ರೆ ಇಲ್ಲಿ ಮಿಸ್ ಆಗಿಬಿಡ್ತಾಯಿತ್ತು. ಮತ್ತು ಬಿಟ್ವೀನ್ ತುಂಬ ದೂರ ಅಲ್ವಾ. ಅವ್ರ ಮನೆ ಇದ್ದಿದ್ದು ಆಲ್ಮೋಸ್ಟ್ JP ನಗರ್. ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ಸುಮ್ಮನಾದೆ. ಇದು ನೋಡಿ, ನನ್ನ ತಂಗಿ ಒಬ್ಬಟ್ಟು ತಡ್ತಾ ಇರೋದು, ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿರೋದು ಅಂತೆ. ಐ ಫೀಲ್ ಸೋ ಪ್ರೌಡ್. ನನಗಿಂತ 4 ವರ್ಷ ಚಿಕ್ಕವಳು. ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಕೆಲಸಕ್ಕೂ ಕೂಡ ಹೋಗ್ತಾಳೆ. ಏನಾದ್ರು ಕೆಲಸ ಇದ್ದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಶಿ ಇಸ್ ಮ್ಯಾನೇಜಿಂಗ್ ವೆರಿ ಗುಡ್. ಐ ಫೀಲ್ ಸೋ ಪ್ರೌಡ್. ಉಪ್ಪು, ಅಮಟೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಕೋಸಂಬರಿ, ವೆಜಿಟೇಬಲ್ ಪಲ್ಯ, ಹೋಳಿಗೆ, ತುಪ್ಪ, ಸೀಕರಣೆ, ಇದು ಮ್ಯಾಂಗೋ ಮತ್ತು ಬಾಳೆಹಣ್ಣಿನ ಸೀಕರಣೆ, ಹಪ್ಪಳ, ಸಂಡಿಗೆ, ಪುಳಿಯೋಗರೆ, ಅನ್ನ, ಸಾಂಬಾರ್, ಮಸಾಲ ಮಜ್ಜಿಗೆ. ಇಲ್ಲಿ ನೋಡಿ, ನನ್ನ ತಂಗಿ ವರ್ಕ್ ಮಾಡ್ತಾ ಇದ್ದಾಳೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡ್ತು. ಲೈಕ್ ನಮ್ಗೆ ತುಂಬ ಬೇಕಿರೋರ ಮನೆಗೆ ಹೋದಾಗ, ಅಥವಾ ಕಂಫರ್ಟ್ ಸ್ಪೇಸ್, ಯಾರೋ ನಮ್ಮನ್ನು ಜಡ್ಜ್ ಮಾಡಲ್ಲ ಅಂತ ಅಂದಾಗ ನಮಗೆ ಎಷ್ಟೊತ್ತಾಗ್ತಾ ಇದೆ, ಏನಾಗ್ತಿದೆ ಏನೂ ಗೊತ್ತಾಗಲ್ಲ. ಲೈಕ್ ಇನ್ನು ಇವಾಗ ಕೂತ್ಕೊಂಡಿದ್ದೀವಿ ಅಂತ ಅನ್ನಿಸ್ತು ನನಗೆ. ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು.
ನಮ್ಮ ಚಿಕ್ಕಮ್ಮ ಪೂಜೆ ಮಾಡಿಬಿಡ್ತೀನಿ ಮತ್ತು ಇವಾಗ ಕುಂಕುಮಕ್ಕೆಲ್ಲ ಹೆಣ್ಮಕ್ಳು ಬರ್ತಾರೆ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ನನಗೂ ಬಾಗಿಣ ಕೊಟ್ಟರು. ಯಾಕೆ ಇಷ್ಟು ಬೇಗನೆ ಬಾಗಿಣ ಇಸ್ಕೊತೀನಿ ಅಂದರೆ ಇದಾದಮೇಲೆ ಒಂದು ಶಾಪ್ಗೆ ಹೋಗಬೇಕಿತ್ತು. ಅಲ್ಲೇ ಪಕ್ಕ 1 ಕಿಲೋಮೀಟ್ರಲ್ಲೇ ಗಾಂಧಿ ಬಜಾರ್ ಇತ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ವೈರಲ್ ವೀಡಿಯೋ ಆಗಿಬಿಟ್ಟಿತ್ತಲ್ವ, ಅದು ಆಫರ್ಸ್ ಇದೆ, ಇದು ಆಫರ್ಸ್ ಇದೆ ಅಂತ. ಓಕೆ ನೋಡೋಣ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಮೋಸ್ಟ್ಲಿ ಜನ ಯಾರೂ ಇರಲ್ಲ ಅಂದ್ಕೊಂಡೆ ಹೋದೆ. ಜನ ಯಾರೂ ಇರಲಿಲ್ಲ, ಆರಾಮಾಗೇ ಇತ್ತು. ಬಟ್ ಪ್ರೈಸ್ ಇಸ್ ವೆರಿ ಹೈ. ಅವ್ರೇನು ಆಫರ್ ಇಟ್ಟಿದ್ರು ಅದೇನು ಪ್ರಾಡಕ್ಟ್ಸ್ ಇರಲೇ ಇಲ್ಲ. ಮಣಿ ಒಂದು ತೊಗೊಂಡೆ, ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಬಾಗಿಣ ಕೊಟ್ಬಿಡ್ತೀನಿ, ಆಮೇಲೆ ಹೋಗ್ಬರೋಣ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಅಲ್ಲಿ ಜನ ಇರ್ತಾರೋ ಕಮ್ಮಿ ಇರ್ತಾರೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಒಂದು ಶಾಪಿಂಗ್ ಹೋಗ್ಬಿಟ್ರೆ ಲೇಟ್ ಆಗುತ್ತೆ, ಅದಕ್ಕೆ ಇವಾಗಲೇ ಕೊಟ್ಬಿಡ್ತೀನಿ, ಆಮೇಲೆ ಅರ್ಜೆಂಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಾಗಿಣ ಕೊಟ್ಟರು. ಕುಂಕುಮ ತೊಗೊಂಡು ನಮ್ಮ ಚಿಕ್ಕಮ್ಮಂದು ಆಶೀರ್ವಾದ ತೊಗೊಂಡೆ. ನಮ್ಮ ಚಿಕ್ಕಪ್ಪ ಇರಲಿಲ್ಲ, ಏನೋ ಕೆಲಸ ಅಂತೇಳಿ ಅವರು ಆಲ್ಮೋಸ್ಟ್ ಒಂದು ಊಟ ಟೈಮ್ಗೆ ಹೊರಟರು. ಅವರು ಇನ್ನೂ ಬಂದಿರಲಿಲ್ಲ, ನೈಟ್ ಲೇಟ್ ಆಗುತ್ತೆ ಅಂದಿದ್ರು. ನನ್ನ ತಂಗಿ ಬರಲಿಲ್ಲ ನಮ್ಮ ಜೊತೆ ಶಾಪ್ಗೆ, ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಅವಳಿಗೆ ಹಬ್ಬದ ದಿನವೂ ರಜೆ ಇರಲಿಲ್ಲ, ಸೊ ಕೆಲಸ ಮಾಡ್ತಾಯಿದ್ಲು. ನಾನು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಬಟ್ ನನಗೆ ಪ್ರೈಸಿಂಗ್ ವೆರಿ ಹೈ ಅನ್ನಿಸ್ತು. ನನಗೆ ಆಫರ್ ಇಟ್ಟಿದ್ದಾರೆ ಅಂದಮೇಲೆ ಸ್ವಲ್ಪ ರೀಸ್ನಬಲ್ ಇರುತ್ತೆ ಅಂದ್ಕೊಂಡೆ. ಅಷ್ಟು ರೀಸ್ನಬಲ್ ನಾನು ಅಂದ್ಕೊಂಡಂಗೆ ಇರಲಿಲ್ಲ. ಓನ್ಲಿ ಆಫರ್ ಪ್ರಾಡಕ್ಟ್ಸ್ ಏನಿತ್ತು ದಟ್ ಇಸ್ ಓಕೆ, ಬಟ್ ಅದೆಲ್ಲ ಖಾಲಿ ಆಗಿತ್ತು. ಮಣಿ ಮಾತ್ರ ಇತ್ತು. ಮಣಿ ತೊಗೊಂಡೆ, 6 ತೊಗೊಂಡೆ. 3 ನನಗೆ, 3 ನನ್ನ ಸಿಸ್ಟರ್ ಇನ್ಲಾಗೆ. ಇವರೇ ನೋಡಿ ನನ್ನ ಸಿಸ್ಟರ್ ಇನ್ಲಾ. ಶಿ ಇಸ್ ಮೋರ್ ದ್ಯಾನ್ ಎ ಸಿಸ್ಟರ್ ಟು ಮೀ. ಐ ಆಮ್ ಸೋ ಬ್ಲೆಸ್ಡ್ ಇನ್ ಮೈ ಲೈಫ್ ಅನಿಸುತ್ತೆ ನನಗೆ. ಬಿಕಾಸ್ ನನ್ನ ಸುತ್ತಮುತ್ತ ಇರೋರೆಲ್ಲ ನನಗೆ ಅಷ್ಟು ಪ್ರೀತಿ ಮಾಡ್ತಾರೆ. ನಾನು ಕೂಡ ಮದುವೆ ಆದ ಹೊಸ್ತ್ರಲ್ಲಿ, ಅಂದರೆ ನನ್ನ ಮದುವೆ ಆಗಿ 2 ವರ್ಷ ಆಯ್ತು ಇವಾಗ. ಹೊಸ್ತ್ರಲ್ಲಿ ನಾನು ಅಂದ್ಕೊಂಡಿದ್ದೆ, ಅಂದರೆ ಅನಿಸುತ್ತೆ ಅಲ್ವಾ, ಅತ್ತೆ ನಾದಿನಿ ಆ ಥರ ಎಲ್ಲ ಹೆಣ್ಮಕ್ಳಿಗೂ ಇದ್ದಂಗೆ ನನಗೂ ಆಗ ಅನ್ನಿಸ್ತಾ ಇತ್ತು. ಬಟ್ ಐ ವಾಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ನಾನು ಹೇಳ್ತೀನಲ್ಲ, ಶಿ ಇಸ್ ಸಚ್ ಅ ಬ್ಯೂಟಿಫುಲ್ ಸೋಲ್ ಅನ್ಬೋದು. ನಂಗೆ ಇವತ್ತಿನವರೆಗೂ ಬೆಸ್ಟ್ ಫ್ರೆಂಡ್ ಥರ ನೋಡ್ಕೋತಾರೆ. ಐ ಆಮ್ ಸೋ ಬ್ಲೆಸ್ಡ್ ಚೈಲ್ಡ್ ಅನ್ಬೋದು. ಥ್ಯಾಂಕ್ ಯು ಯೂನಿವರ್ಸ್ ಅಷ್ಟೇ, ಬಟ್ ಬೇರೆ ಏನೂ ಹೇಳೋಕ್ಕಾಗಲ್ಲ. ನನ್ನ ಸುತ್ತಮುತ್ತ ಇರೋ ನಂಗೆ ಅಷ್ಟು ಪ್ರೀತಿ ಕೊಡ್ತಾರೆ. ಇನ್ಲಾಸ್ ಫ್ಯಾಮಿಲಿ ಅಂತೂ ಇನ್ಲಾಸ್ ಥರನೇ ಇಲ್ಲ, ದೇ ಆರ್ ಮೋರ್ ದ್ಯಾನ್ ಅ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾರೆ. ನನ್ನ ಅತ್ತೆ ಮಾವ ಕೂಡ. ನನ್ನ ಪಕ್ಕ ಕೂತಿರೋದು ನನ್ನ ಸಿಸ್ಟರ್ ಇನ್ಲಾ ಮಗಳು. ಇವಾಗ ನೆಕ್ಸ್ಟ್ ಒಂದು ಮೂಮೆಂಟ್ ಆಗ್ತಾನೆ ನೋಡಿ, ಅವನು ನನ್ನ ಸಿಸ್ಟರ್ ಇನ್ಲಾ ಮಗ. ಇವನು ದೊಡ್ಡವನು. ಸುಮ್ಮನೆ ನಂಗೆ ರೇಗಿಸ್ಕೊಂಡು ನಾನು ಬರ್ತೀನಿ ನೋಡಿ ಇವಾಗ ಮಧ್ಯದಲ್ಲಿ ಅಂತೇಳಿ ಸುಮ್ಮನೆ ಬಂದಿದ್ದ. ಅವನ ಹೆಸರು ತೇಜು ಅಂತ, ಇವನು ಪುಟ್ಟಿ ಅಂತ ನಾವು ಕರಿತೀವಿ. ಅವ್ರ ಅತ್ತೆ. ಚೆನ್ನಾಗಿತ್ತು. ಅವರು ಕೂಡ ನಂಗೆ ಬಾಗಿಣ ಎಲ್ಲ ಕೊಟ್ಟರು, ಅರಿಶಿನ ಕುಂಕುಮ ಎಲ್ಲ ಇಸ್ಕೊಂಡು, ಸ್ವೀಟ್ ಎಲ್ಲ ತೊಗೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ನಿಮಗೇನು ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಥ್ಯಾಂಕ್ ಯು.